ನೀವು ಮಲಬದ್ಧತೆ, ಗ್ಯಾಸ್, ಬ್ಲೋಟಿಂಗ್ ನಂತಹ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ? ಇದಕ್ಕೆ ಒಳ್ಳೆಯ ಪರಿಹಾರ ಬಗ್ಗೆ ಇವತ್ತು ತಿಳಿಯೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದು ನಾವು ನೋಡೋಣ ಇಸಬ್ಗೋಲ್ನ ಯೂಸ್ ಮಾಡೋದು ಹೇಗೆ ಮತ್ತೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗೆ ಇದು ಬೆನಿಫಿಷಿಯಲ್ ಆಗುತ್ತೆ ಅಂತ. ಮೊದಲನೇದಾಗಿ ನೋಡೋದಾದ್ರೆ ಕಾನ್ಸ್ಟಿಪೇಷನ್ ರಿಲೀಫ್ ಮಾಡೋದಕ್ಕೆ ಸಹಕಾರಿ. ಇಸಬ್ಗೋಲ್ ಒಂದು ನ್ಯಾಚುರಲ್ ಫೈಬರ್ ಆಗಿದೆ. ಇದನ್ನ ನೀರಿನ ಜೊತೆ ತೆಗೆದುಕೊಳ್ಳೋದ್ರಿಂದ ಸ್ಟೂಲ್ ಸಾಫ್ಟ್ ಮಾಡೋದಕ್ಕೆ, ಮೋಷನ್ ಈಸಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಯಾರಾದ್ರೂ ಫೈಬರ್ ಕಮ್ಮಿ ಸೇವನೆ ಮಾಡ್ತಿರೋರು, ಲೈಕ್ ಟ್ರಾವೆಲ್ ಮಾಡ್ತಿರೋರು, ತುಂಬಾ ಬಿಸಿ ಟೈಮ್ ನಲ್ಲಿ ಇರೋರು, ಹೊರಗಡೆ ಜಾಸ್ತಿ ಊಟ ಮಾಡೋ ಅಭ್ಯಾಸ ಇರೋರು, ಸರ್ವೇ ಸಾಮಾನ್ಯವಾಗಿ ಫೈಬರ್ ಇಂಟೇಕ್ ಕಡಿಮೆನೆ ಇರುತ್ತೆ. ಇವರಿಗೆಲ್ಲ ಇದು ಫೈಬರ್ ಇಂಟೇಕ್ ಮಾಡೋಕೆ ಒಂದು ಸುಲಭ ಉಪಾಯ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಗಟ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ಕೂಡ ಇದು ಸಹಕಾರಿ ಅಂತ ಹೇಳ್ಬೋದು. ಇದು ವಾಟರ್ ನ ಅಬ್ಸರ್ವ್ ಮಾಡೋದ್ರಿಂದ ಜೆಲ್ ಫಾರ್ಮ್ ಗೆ ಕನ್ವರ್ಟ್ ಆಗುತ್ತೆ. ಇದನ್ನ ಸೇವಿಸೋದ್ರಿಂದ ನಮ್ಮ ಗಟ್ ನ ಸ್ಪಾಂಜ್ ರೀತಿ ಕ್ಲೀನ್ ಮಾಡಿ ಗುಡ್ ಗಟ್ ಬ್ಯಾಕ್ಟೀರಿಯಾಗಳಿಗೆ ಮಿನರಲ್ಸ್ ನ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಗ ನಮಗೆ ಬ್ಲೋಟಿಂಗ್, ಗ್ಯಾಸ್ ನಂತಹ ಪ್ರಾಬ್ಲಮ್ ನಿಂದ ರಿಲೀಫ್ ಸಿಗುತ್ತೆ. ನೆಕ್ಸ್ಟ್ ಉಪಯೋಗ ಏನಂದ್ರೆ ವೆಯ್ಟ್ ಲಾಸ್ ಗೆ ಕೂಡ ಇದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಊಟದ ಮುಂಚೆ 1 ಸ್ಪೂನ್ ಇಸಬ್ಗೋಲ್ ಅನ್ನ ಸೇವಿಸಿದ್ರೆ ಸಾಕು, ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ. ಅದರಿಂದ ನಾವು ಓವರ್ ಈಟಿಂಗ್ ಮಾಡೋದು ಕಂಟ್ರೋಲ್ ಆಗಿ ವೇಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾನೇ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಡಯಾಬಿಟಿಕ್ ಪೇಷಂಟ್ ಗಳಿಗೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೂ ಇಸಬ್ಗೋಲ್ ಪರಿಣಾಮಕಾರಿಯಾಗಿದೆ. ಡಯಾಬಿಟಿಸ್ ಇದ್ದವರಿಗೆ ಶುಗರ್ ಸ್ಪೈಕ್ ಕಂಟ್ರೋಲ್ ಮಾಡಲು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ ಇಸಬ್ಗೋಲ್ ಅನ್ನು 1 ಗ್ಲಾಸ್ ವಾಟರ್ ನ ಜೊತೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಶುಗರ್ ಸ್ಲೋ ಅಬ್ಸರ್ವ್ ಆಗಲು ಹೆಲ್ಪ್ ಮಾಡುತ್ತೆ. ಇದರಿಂದ ಶುಗರ್ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಸಹಕಾರಿಯಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಹಾರ್ಟ್ ಹೆಲ್ತ್ ಗೂ ಕೂಡ ಇದು ಸಹಕಾರಿ. ಯಾಕೆಂದ್ರೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡಲು ಕೂಡ ಇಸಬ್ಗೋಲ್ ಸೇವನೆ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು. ಗಮನ ಹರಿಸಬೇಕಾದ ವಿಷಯ ಏನಂದ್ರೆ ಇಸಬ್ಗೋಲ್ ಸೇವನೆಗೂ ಮುನ್ನ ವಾಟರ್ ಇಂಟೇಕ್ ಕೂಡ ಪ್ರಾಪರ್ ಆಗಿರ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಇಸಬ್ಗೋಲ್ ಜೊತೆ ವಾಟರ್ ಮಿಕ್ಸ್ ಆದಾಗ್ಲೇ ಅದಕ್ಕೆ ಪವರ್ ಅನ್ನೋದು ಸಿಗುತ್ತೆ. ವಾಟರ್ ಇಂಟೇಕ್ ಬಗ್ಗೆ ಹೆಚ್ಚಿನ ಗಮನ ವಹಿಸಿದಷ್ಟು ಇದರ ಉಪಯೋಗ ಜಾಸ್ತಿ ಅಂತ ಹೇಳ್ಬೋದು. ಹಾಗೆ 5-6 ವಾರದ ನಂತರ 2-3 ಮಂತ್ಸ್ ಗ್ಯಾಪ್ ಕೊಡೋದು ಕೂಡ ತುಂಬಾನೇ ಮುಖ್ಯ. ಇಲ್ಲದಿದ್ದರೆ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಬಹುದು. ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿ ಹೋದರೆ ಪರಿಣಾಮಗಳು ಕಾಣದೆ ಹೋಗಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಸಬ್ಗೋಲ್ ನಮ್ಮ ಹೆಲ್ತ್ ಗೆ ಎಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ಹೆಲ್ತ್ ಟಿಪ್ಸ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ.